ಹಾಯ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ವಿಡಿಯೋನ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ಏನು ಅಂದರೆ, ನಮ್ಮ ಮನೆ ಪುಟ್ಟ ಮನೆ ಟೂರ್ ಮಾಡೋಣ ಅಂತ. ನಮ್ಮ ಮನೆ ಹೋಮ್ ಟೂರ್. ನೀವು ತಿಳ್ಕೊಂಡಿರೋ ಮಟ್ಟಕ್ಕೆ ದೊಡ್ಡ ಮನೆ ಅಲ್ಲ, ಚಿಕ್ಕ ಮನೆ, ಪುಟ್ಟ ಮನೆ. ಆ ಪುಟ್ಟ ಮನೆನ ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ನೀವು ತೋರಿಸ್ತೀನಿ. ಮೊದಲಿಗೆ ನಮ್ಮ ಮನೆ ಕಾಂಪೌಂಡ್ ನೋಡಿ. ನಂದು ಬಟ್ಟೆ ಹೊಲಿಯೋ ಮಿಷಿನ್ ಕೂಡ ಹೊರಗಡೆನೇ ಇಟ್ಟಿದ್ದೀನಿ ನೋಡಿ. ಮತ್ತು ಕಲ್ಲು ನೋಡಿ, ನೇಚರ್ ಕಲ್ಲು. ಅಂದರೆ ನಾವು ರೈತರು ಅಲ್ವಾ, ಅದಕ್ಕೋಸ್ಕರ ನನಗೆ ಈ ಥರ ನೇಚರ್ ಕಲ್ಲು ತುಂಬ ಇಷ್ಟ. ಅದಕ್ಕೋಸ್ಕರ ನಾನೇ ಇಷ್ಟಪಟ್ಟು ಈ ಕಲ್ಲನ್ನು ಹಾಕ್ಸಿದ್ದು. ಚೆನ್ನಾಗಿದೆಯಾ? ಮತ್ತು ಇಲ್ಲಿ ಕೆಳಗಡೆ ತುಳಸಿ, ಅದು ಇತ್ತೀಚೆಗೆ ಇಟ್ಟಿರೋದು, ಹಾಕಿರೋದು ತುಳಸಿ ಗಿಡನ. ಮತ್ತು ಇದು ನಮ್ಮ ಮನೆ ದೇವ್ರ ಹೆಸರು, ಶ್ರೀ ಕಳಗಟ್ಟಮ್ಮ ದೇವಿ ಕೃಪೆ ಮಾತೃಶ್ರೀ ನಿಲಯ ಅಂತ ನೋಡಿ. ಮತ್ತು ಇವೆರಡು ಗಿಡ, ಶೋ ಗಿಡ, ನಾನು ಮೀಶೋದಲ್ಲಿ ತರಿಸಿದ್ದು. ಯಾವಾಗ ಅಂದರೆ ನಾವು ಈ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡು ಬಂದ ಮೇಲೆ ಇದನ್ನು ಅಂದರೆ ತರಿಸಿದ್ದು. ಪುಟ್ಟು ಗಿಡ, 2 ವರ್ಷ ಆಯಿತು, ಚೆನ್ನಾಗಿ ಬಂದಿದೆ. ಮತ್ತು ಇದು ನೋಡಿ, ಇದೇನಕ್ಕೆ ಅಂದರೆ ಈ ಥರ ಆಗಿರೋದು, ಈ ಥರ ನೋಡಿ, ಈ ಥರ ಎಲ್ಲ ಕಡ್ಡಿ ಕಡ್ಡಿ ಥರ ಆಗಿರೋದು. ಅಂದರೆ ನಮ್ಮ ಮನೆ ಮೇಕೆ ಮರಿಗಳಿದಾವಲ್ಲ, ಅವು ಆ ಥರ ಕಡ್ದು ಎಲ್ಲ ತಿಂದು ಆ ಥರ ಮಾಡಿರೋದು ನೋಡಿ. ನಮ್ಮನೆ ಡೋರ್. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಈ ಥರ ಎಂಟ್ರೆನ್ಸ್. ಇದು ಬಂದು ಆರ್ಚ್. ನಮಗೇನು ಗೊತ್ತಿಲ್ವಾ ಈ ಥರ ಎಲ್ಲ ಹೇಳ್ತೀರ ಅಂತ ಅಂದ್ಕೋಬೇಡಿ, ಹೇಳ್ತಿರೋದಷ್ಟೇ. ಮತ್ತು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇರಿ ಒಂದು ನಿಮಿಷ ನೋಡಿ. ಹಿಂಗೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಲೆಫ್ಟ್ ಸೈಡ್ಗೆ ನಾವು UPSನ ಇಟ್ಟಿದ್ದೀವಿ. UPS ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ, ನಮ್ಮ ಹಳ್ಳಿ ಸೈಡು ನಿರಂತರ ಕರೆಂಟ್ ಇರೋದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಕರೆಂಟ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ, ನಮ್ಮ ಮನೆಗೆ ಯಾವಾಗಲೂ ಆಳುಗಳು ಬರ್ತಾ ಇರ್ತಾರೆ, ಮತ್ತು ಅಡಿಕೆ ಕಾಯಿಗೆಲ್ಲ ಹೋಗ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ನಮಗೆ ಅಡುಗೆ ಮಾಡೋಕ್ಕೆ ಎಲ್ಲ ಕರೆಂಟ್ ಬೇಕು. ಇಲ್ಲಿ ಅಂದರೆ ಒಂದು ಸ್ವಲ್ಪ ಮಳೆ ಬಂದ್ರೂ 1 ದಿನ 2 ದಿನ ಕರೆಂಟ್ ಇರೋಲ್ಲ. ಅದಕ್ಕೋಸ್ಕರ ನಾವು UPSನ ತಂದು ಇಟ್ಕೊಂಡಿದ್ದೀವಿ. ಮತ್ತೆ ಮುಂದೆ ಹೋದರೆ ಮತ್ತೆ ಲೆಫ್ಟ್ ಸೈಡ್ಗೇ ಅಡುಗೆ ಮನೆ ಇದೆ. ನಮ್ಮ ಪುಟ್ಟು ಅಡುಗೆ ಮನೆ. ಒಂದು ಹೇಳ್ಬೇಕು ನಿಮಗೆ, ಹೊರಗಡೆಯಿಂದ ಬಂದವ್ರಿಗೆ ಬರಲು ಎಲ್ಲ ಕಾಣಿಸ್ಬಾರ್ದು ಅಂತ ಹೇಳ್ತಿರ್ತಾರೆ. ಆ ಬರಲು ಇರೋದ್ರಿಂದನೇ ಅಲ್ವಾ ನಮ್ಮ ಮನೆ ಕ್ಲೀನ್ ಆಗೋದು. ಯಾವುದು ಬೇಡ ಅಂತೀವೋ ಅದರಿಂದಲೇ ಕ್ಲೀನ್ ಆಗೋದು ಅಂತ ಅನ್ಕೋತೀನಿ ನೋಡಿ. ಇದು ನಮ್ಮ ಪುಟ್ಟ ಅಡುಗೆ ಮನೆ, ನಿಮಗೆ ಹೇಳ್ತೀನಿ. ಮತ್ತು ಈ ಕಡೆ ಮತ್ತೆ ಲೆಫ್ಟ್ ಸೈಡಿಗೆ ಬಂದರೆ ನೋಡಿ, ಇಲ್ಲಿ ಚಾರ್ಜರ್ ಇಟ್ಟಿದ್ದೀನಿ. ಮತ್ತು ಇದು ಮಿಕ್ಸಿ ಮತ್ತು ಸಿಂಕು. ಮತ್ತು ಈ ಕಡೆ ಹೇಳ್ತೀನಿ ನಿಮಗೆ, ನಮ್ಮ ಮನೆಗೆ ಯಾವುದೇ ಥರ ಫ್ರಿಡ್ಜ್ ಇಲ್ಲ, ಅದಕ್ಕೋಸ್ಕರ ಹಂಗೆ ಮಿರಿಂಡಾ ಬಾಟ್ಲನ್ನು ಹಂಗೆ ಇಟ್ಟಿದ್ದೀನಿ. ಮತ್ತು ಇವು 3 ಬಾಕ್ಸ್ಗಳಲ್ಲಿ ಕವರ್ ಹಾಕಿಟ್ಟಿದ್ದೀವಿ. ಏನಕ್ಕೆ ಅಂದರೆ ಧೂಳು ತುಂಬ, ನಮ್ಮೂರ ಸೈಡು ಬರೀ ಧೂಳು. ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಸಕ್ಕರೆ ಇರುತ್ತೆ, ಮತ್ತೊಂದು ಬಾಕ್ಸಲ್ಲಿ ಅಕ್ಕಿ ಹಿಟ್ಟು, ಮತ್ತೊಂದು ಬಾಕ್ಸಲ್ಲಿ ಗೋಧಿ ಹಿಟ್ಟು ಇರುತ್ತೆ, ಮಡಗಿರ್ತೀನಿ. ಮತ್ತು ನೋಡಿ, ಹಿಂಗೆ ಬರ್ತಾ ಸ್ಟವ್, ಇಲ್ಲಿ ಅಡುಗೆ ಮಾಡಿರೋದ್ಮೇಲೆ ಎತ್ತಿಟ್ಟಿದ್ದೀನಿ. ಮತ್ತು ಇವೆಲ್ಲ ಬಾಕ್ಸ್ಗಳು. ನೀವು ಅನ್ಕೋಬೋದು, ಏನು ಈ ಬಾಕ್ಸ್ಗಳಲ್ಲಿ ಎಲ್ಲ ಒಂದೇ ಥರವೇ, ಇದರಲ್ಲಿ ಏನೇನಿದೆ ಅಂತ ಹಿಂಗೆ ಗೊತ್ತಾಗುತ್ತೆ ಅಂತ. ಡೈಲಿ ಅಡುಗೆ ಮಾಡೋರಿಗೆ ಗೊತ್ತಾದೇ ಆಗುತ್ತೆ ಅಲ್ವಾ, ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅಂತ. ನನಗಂತೂ ನೆನಪಿರುತ್ತೆ. ಯಾರಾದರೂ ಹೊಸ್ದಾಗಿ ಅಂದರೆ ಮನೆಗೆ ಯಾರಾದರೂ ನೆಂಟರು ಬಂದು ಒಳಗಡೆ ಅಡುಗೆ ಮಾಡೋಕ್ಕೆ ಬಂದರೆ, ನಾನು ಅವ್ರು ಕೇಳಿದ್ರೆ, ನಾನು ಹೊರಗಡೆ ಇದ್ದರೆ ನಾನು ಹಾಗೆ ಹೇಳ್ತೀನಿ, ಇಂಥ ಬಾಕ್ಸಲ್ಲಿ ಇದೆ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತು ನೋಡಿ, ಈ ವಿಂಡೋದಲ್ಲಿ ಹಾಕಿದ್ದೀನಿ ಅಲ್ವಾ, ಅದನ್ನು ನಾನು ಮೀಶೋದಲ್ಲಿ ತರಿಸಿದ್ದು. ಸುಮ್ಮನೆ ನಾನು ಖುಷಿಗೆ ಹಾಕ್ಕೊಟ್ಟಿದ್ದೀನಿ. ಮತ್ತು ಇವು ನೆಕ್ಸ್ಟ್ ಸ್ಟೆಪ್ ಪಾತ್ರೆಗಳು. ಹೇಳ್ತೀನಿ ನಿಮ್ಗೆ ಇದರಲ್ಲಿ ಏನೇನಿದೆ ಅಂತ. ಮತ್ತು ಈ ಬಾಕ್ಸಲ್ಲಿ ಸಾಂಬಾರು ಪೌಡ್ರಿದೆ,
ನೀವು ಅನ್ಕೋಬೋದು ಏನು ಅಷ್ಟು ದೊಡ್ಡ ಬಾಕ್ಸಲ್ಲಿ ಸಾಂಬಾರು ಪೌಡ್ರ್ ಇಟ್ಟಿದ್ದಾರೆ ಅಂತ. ನಾವು ವರ್ಷಕ್ಕೆ ಒಂದೇ ಸಲ ಸಾಂಬಾರು ಪುಡಿನ ಹಾಕ್ಸೋದು. ಅದಕ್ಕೋಸ್ಕರ. ಮತ್ತು ಈ ಬಾಕ್ಸಲ್ಲಿ ಇನ್ನೂ ಸ್ವಲ್ಪ ಅಂದರೆ ಎಕ್ಸ್ಟ್ರಾ ಇರೋದಿದೆ, ಅದನ್ನು ಕವರ್ಗೆ ಹಾಕಿ ಎತ್ತಿಟ್ಟಿದ್ವಿ. ಮತ್ತು ಈ ಬಾಕ್ಸಲ್ಲಿ ಹುಣಸೆಹಣ್ಣು ಎತ್ತಿಟ್ಟಿದ್ದೀನಿ. ಅದರಲ್ಲಿ ಕವರ್ಗೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ, ಹಂಗೆ ಎತ್ತಿಟ್ಟಿಲ್ಲ. ಹಂಗೆ ಹಾಕ್ಬಿಟ್ರೆ ಹುಣಸೆಹಣ್ಣು ಆ ಬಾಕ್ಸ್ ಎಲ್ಲ ಒಂಥರ ಕಪ್ಪಗೆ ಆಗ್ಬಿಡುತ್ತೆ, ಹಾಗಾಗಿ. ಮತ್ತು ಇದೆಯಲ್ಲ, ಇದೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟಿದ್ವಿ ಮೇಲಕ್ಕೆ ನೋಡಿ. ಮತ್ತು ಹಂಗೆ ಇದು ಮಾಮೂಲಿ ಪಾತ್ರೆ ಸ್ಟ್ಯಾಂಡ್, ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಮತ್ತು ಇದು ಪ್ಯಾರ್ಲಾಜಿ ಬಿಸ್ಕೆಟ್ ಇದೆಯಲ್ಲ, ಇದು ನಮ್ಮಪ್ಪ ನಮ್ಮ ಮನೇಲಿ ಜುಮ್ಮಿ ಐತೆ ಅಂದರೆ ನಾಯಿ ಆ ನಾಯಿಗೆ ಅಂತ ತಂದಿಟ್ಟಿರೋದು ನಮ್ಮಪ್ಪ. ಡೈಲಿ ನಾವು ಬೆಳಗ್ಗೆ ಎದ್ದು ಕಾಫಿನ ಕುಡಿತಿರ್ತೀವಿ ಅಲ್ವ, ಆವಾಗ ಈ ಬಿಸ್ಕೆಟ್ನ ನಮ್ಮಪ್ಪ ನಮ್ಮ ಜುಮ್ಮಿಗೆ ಅಂತ ಹಾಕೋದಕ್ಕೆ ಅಂತಲೇ ತತ್ತಾನೆ ಇರ್ತಾರೆ ನಮ್ಮಪ್ಪ. ನಮ್ಮ ಅಪ್ಪನ ಮುಂದೆ ನಾವು ನಾಯಿ ಅಂತ ಅನ್ನಂಗಿಲ್ಲ, ಜುಮ್ಮಿ ಅಂತಲೇ ಕರಿಬೇಕು. ಮತ್ತು ನೆಕ್ಸ್ಟ್ ಕೆಳಗಡೆ ಬಂದರೆ ಇದು ಮಾಮೂಲಿ ನೀರ್ದು ಅಂಡೆ ಅಂತಾರಲ್ಲ ಅದು. ಮತ್ತು ಇದು ಅಕ್ಕಿ ಬಾಕ್ಸು, ಮತ್ತು ಇದು ರಾಗಿ ಹಿಟ್ಟಿಂದು ಬಾಕ್ಸು. ಮತ್ತು ಇಲ್ಲಿ ಮುದ್ದೆ ಕೋಲು. ಮತ್ತು ಇದು ಗೊತ್ತಲ್ಲ ನಿಮಗೆ, ಒಳಕಲ್ಲು ಅಂತ ಹೇಳ್ತಾರೆ. ಹಳ್ಳಿ ಸೈಡೆಲ್ಲ ಆಲ್ಮೋಸ್ಟ್ ಇದನ್ನು ಹಾಕ್ಸಿರ್ತಾರೆ, ಒಳಕಲ್ಲು ಇರಲಿ ಅಂತ ಹೇಳ್ಬಿಟ್ಟು ನಾವು ಹಾಕ್ಸಿದ್ದೀವಿ. ಮತ್ತು ಅದು ಮಾಮೂಲಿ ಆಯಿಲ್ ಕ್ಯಾನು, ಮತ್ತು ಈರುಳ್ಳಿ ಬುಟ್ಟಿ, ಮತ್ತು ಆಲೂಗಡ್ಡೆ ಟೊಮೊಟೊ ಇದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಿಂಕ್ ಕೆಳಗಡೆ ಎಕ್ಸ್ಟ್ರಾ ಕವರ್ಗಳು ಏನಾದರೂ ಇದ್ದರೆ ಆ ಬ್ಯಾಗಲ್ಲಿ ಹಾಕಿಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ಇರೋದು ಮುಸ್ರೆ ಕುನಿ ಏನಕ್ಕೆ ಅಂದರೆ ಈಗ ಅಡುಗೆ ಮಾಡಬೇಕಾದ್ರೆ ಎಲ್ಲ ನಾವು ಅಕ್ಕಿ ತೊಳೆದ ನೀರು ಮತ್ತು ಅಡುಗೆ ಮಾಡಬೇಕಾದ್ರೆ ಎಕ್ಸ್ಟ್ರಾ ನೀರು ಬಂದೇ ಬರ್ತಿರುತ್ತೆ ಅಲ್ವಾ, ಆ ನೀರನ್ನ ಬಕೆಟಲ್ಲಿ ಹಾಕಿದ್ರೆ ನಮ್ಮ ಮನೇಲಿ ಮೇಕೆ ಹಸು ಎಲ್ಲ ಇದೆಯಲ್ಲ ಅದು ಕುಡಿಯುತ್ತೆ ಅಂತೇಳಿ ನಾವು ವೇಸ್ಟ್ ಮಾಡಲ್ಲ ಆ ನೀರನ್ನು. ಮತ್ತು ಇವಾಗ ಅಡುಗೆ ಮನೆಯದು ಮುಗೀತು, ಬನ್ನಿ ಇವಾಗ ಹೋಗೋಣ. ಮತ್ತು ಹಿಂಗೆ ಬರ್ತಾ ಇಲ್ಲಿ ಎಡಗಡೆ ಸೈಡಲ್ಲಿ ನಮ್ಮ ಮನೆ ರೂಮ್ ನೋಡಿ. ರೂಮ್ ಇಷ್ಟೇ ಚಿಕ್ಕ ರೂಮು. ಮತ್ತು ಇಲ್ಲಿ ಹಾಸಿಗೆ ಮತ್ತು ಬೆಡ್ಶೀಟು ಈ ಥರದ್ದೆಲ್ಲ ಇಟ್ಟಿದ್ದೀವಿ. ಇದು ನಂದು ಮುಖ ಒರೆಸೋ ಬಟ್ಟೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಬೆಡ್ಶೀಟ್ಗಳು, ಈ ಥರ ಚಾಪೆಗಳು, ಈ ಥರ ಎಲ್ಲ ಇಟ್ಟಿದ್ದೀವಿ ನೋಡಿ. ಮತ್ತು ರೂಮಿಂದ ಬಂದರೆ ಇದು ಹಾಲ್. ಇಲ್ಲಿ ಒಂದು ದೇವ್ರ ಫೋಟೋ ಐತೆ. ನಮ್ಮ ಮನೆಗೆ ಗಡಿಯಾರ ನಿಂತೋಗ್ಬಿಟ್ಟೈತೆ, ಶೆಲ್ ಹಾಕಬೇಕು. ಮತ್ತು ಒಂದು ಪುಟ್ಟ ಟಿ ವಿ, ಇದು CC ಕ್ಯಾಮ್ರಾ ಇಡ್ಸಿದ್ದೀವಲ್ವ ಅದ್ರದ್ದಿದು. ಮತ್ತು ಪುಟ್ಟ ಗೊಂಬೆಗಳು. ಮತ್ತು ಇದು ದೇವ್ರ ಮನೆ. ನಾವು ದೇವ್ರ ಮನೆಗೆ ನಾನು ಹೋಗೋದಿಲ್ಲ, ಗೊತ್ತಲ್ಲ ನಿಮಗೆ, ಹೆಣ್ಮಕ್ಳು ಪ್ರಾಬ್ಲಮ್ ಹಾಗಾಗಿ. ಮತ್ತು ಇದು ಸೋಕೇಶ್. ಈ ಸೋಕೇಶಲ್ಲಿ ಇರೋದೆಲ್ಲ ನಮ್ಮ ಅಕ್ಕಂದೆ, ಎಲ್ಲ ಪ್ರೈಸ್ ಎಲ್ಲ ಗೆದ್ದಿರೋದೆಲ್ಲ ನಮ್ಮ ಅಕ್ಕಂದೆ. ನೋಡಿ, ಇದು ನಾವು ಗುಡ್ಲು ಮನೇಲಿದ್ವಲ್ಲ ಅದು ಫೋಟೋ. ಇದಿಷ್ಟು ನಮ್ಮ ಪುಟ್ಟ ಮನೆ ನೋಡಿ. ಇಷ್ಟ ಆಯ್ತಾ? ನೋಡಿದ್ರಿ ಅಲ್ವಾ ನಮ್ಮ ಪುಟ್ಟ ಮನೆ ಹೇಗಿದೆ ಅಂತ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಮುಖ್ಯ. ಬಾಯ್, ಲವ್ ಯು ಆಲ್.